ಮೈಸೂರಿನಲ್ಲಿ MDMA ತಯಾರು ಮಾಡ್ತಾ ಇದ್ದಂಥ ಒಂದು ಘಟಕವನ್ನು ಬಾಂಬೆ ಪೊಲೀಸ್ ಅಂದರೆ ಅವರು ಅಲ್ಲಿ ಯಾರನ್ನೋ ಅವರನ್ನ ಹಿಡ್ಕೊಂಡಾಗ ಅವರು ಮಾಹಿತಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಅವರು ಬಂದು ನಮ್ಮ ಪೊಲೀಸ್ನವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಅವರು ಹಿಡಿದಿದ್ದಾರೆ. ಇದು ನಿಜವಾಗೂ ಆತಂಕವಾದಂಥ ವಿಚಾರ. ಅದರ ಮೇಲೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ. ಅಲ್ಲ ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಏನು ಅದರಿಂದ ಮಾಹಿತಿ ಬರುತ್ತೆ ನೋಡೋಣ, ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಹೌದೌದು, ಖಂಡಿತವಾಗಿ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ರಾಜ್ಯದಲ್ಲಿ ಆಗಿರೋದು. ಅವರು ಎಲ್ಲೆಲ್ಲಿಗೆ ಸರಬರಾಜು ಮಾಡಿದ್ದಾರೆ ಅಥವಾ ಇದು ನಡೀತಾ ಇದೆಯಾ, ಹೊಸದಾಗಿ ನಡೀತಾ ಇದೆಯಾ, 20 ದಿವಸದಿಂದ ನಡೀತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಇರ್ಬೋದೇನೋ, ಅದನ್ನ ನಮ್ಮ ಪೊಲೀಸ್ನವರು ಕೂಡ ಪರಿಶೀಲನೆ ಮಾಡ್ತಾರೆ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅದು. ಸಭೆಯಲ್ಲಿ ದೇವೇಂದ್ರಪ್ಪ ಅವರು ಶಾಸಕರು ಹೇಳಿದ್ರು ದಲಿತ ಸಿಎಂಗೆ ಒಂದೇ ಮೆಟ್ಲು ಬಾಕಿ ಇದೆ ಅಂತ ಹೇಳಿ. ಯಾವಾಗ ಆಗುತ್ತೆ ಸರ್? ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅಲ್ಲ, ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಬಹಳ ಜನ ಅವರವರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.